ನಮ್ಮ ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 44ನೇ ಪುಸ್ತಕವಾಗಿರುವ ಅಪೊಸ್ತಲರ ಕೃತ್ಯಗಳಲ್ಲಿನ 1ನೇ ಅಧ್ಯಾಯದಿಂದ 5ನೇ ಅಧ್ಯಾಯಗಳವರೆಗಿನ ಪ್ರಶ್ನೋತ್ತರಗಳನ್ನೊಳಗೊಂಡ ಈ 2ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಪ್ರತಿ ಪ್ರಶ್ನೆಗೂ 10 ಸೆಕೆಂಡ್ಗಳ ಕಾಲಾವಕಾಶವನ್ನು ಕೊಡುತ್ತೇವೆ. ಈ 10 ಸೆಕೆಂಡ್ಗಳ ಒಳಗೆ ನಿಮಗೆ ಗೊತ್ತಿರುವ ಉತ್ತರವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಲು ಪ್ರಯತ್ನಿಸಿ. ನಂತರ ನಾವು ಹೇಳುವ ಉತ್ತರವನ್ನು ನೀವು ಕೊಟ್ಟಿರುವ ಉತ್ತರದೊಂದಿಗೆ ಪರಿಶೀಲಿಸಿಕೊಳ್ಳುವುದರ ಮೂಲಕ ನಿಮ್ಮ ಸತ್ಯವೇದ ಜ್ಞಾನವನ್ನು ನೀವೇ ಪರಿಶೀಲಿಸಿಕೊಂಡಂತಾಗುವುದು. ಹಾಗಾದರೆ ಬನ್ನಿ ಇಂದಿನ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಮೊದಲನೆಯ ಪ್ರಶ್ನೆ, ಯೇಸು ಜೀವಿತನಾಗಿ ಎದ್ದ ಮೇಲೆ ಅಪೊಸ್ತಲರ ಸಂಗಡ ಯಾವ ದೀಕ್ಷಾ ಸ್ನಾನದ ಕುರಿತು ಮಾತನಾಡಿದನು? ಉತ್ತರ, ಪವಿತ್ರಾತ್ಮನ ದೀಕ್ಷಾ ಸ್ನಾನದ ಕುರಿತು. ಎರಡನೆಯ ಪ್ರಶ್ನೆ, ಸದ್ಭಕ್ತರಾದ ಯಹೂದ್ಯರು ಪಂಚಾಶತಮ ದಿನದ ಹಬ್ಬಕ್ಕೆ ಯಾವ ಯಾವ ಸ್ಥಳಗಳಿಂದ ಎಲ್ಲಿಗೆ ಬಂದಿದ್ದರು? ಉತ್ತರ, ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಯೆರೂಸಲೇಮಿಗೆ. ಮೂರನೆಯ ಪ್ರಶ್ನೆ, ಹುಟ್ಟುಕುಂಟನು ಸ್ವಸ್ಥತೆ ಹೊಂದಿಕೊಳ್ಳಲು ಕಾರಣವೇನು? ಉತ್ತರ, ಆತನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದರಿಂದ. ನಾಲ್ಕನೆಯ ಪ್ರಶ್ನೆ, ಪ್ರತಿದಿನವೂ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆಗಳಲ್ಲಿಯೂ ಯೇಸು ಕ್ರಿಸ್ತನ ವಿಷಯದ ಬಗ್ಗೆ ಶುಭವರ್ತಮಾನವನ್ನು ಸಾರುತ್ತಿದ್ದವರು ಯಾರು? ಉತ್ತರ, ಅಪೊಸ್ತಲರು. ಐದನೆಯ ಪ್ರಶ್ನೆ, ಅಪೊಸ್ತಲರ ಗೊಡವೆಗೆ ಹೋಗಬೇಡಿರಿ, ಅವರನ್ನು ಬಿಡಿರಿ ಎಂದು ಹೇಳಿದವರು ಯಾರು? ಉತ್ತರ, ಗಮಲಿಯೇಲನು. ಆರನೆಯ ಪ್ರಶ್ನೆ, ಪೇತ್ರ ಯೋಹಾನರು ಧೈರ್ಯದಿಂದ ಮಾತನಾಡುವುದನ್ನು ನೋಡಿ ಸಭಿಕರು ಹೇಗೆ ಆಶ್ಚರ್ಯಪಟ್ಟರು? ಉತ್ತರ, ಇವರು ಶಾಸ್ತ್ರಾಭ್ಯಾಸ ಮಾಡದೇ ಇರುವ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಏಳನೆಯ ಪ್ರಶ್ನೆ, ಅಧಿಕಾರಿಗಳು ಪೇತ್ರ ಯೋಹಾನರಿಗೆ ಏನೆಂದು ಅಪ್ಪಣೆ ಕೊಟ್ಟರು? ಉತ್ತರ, ಪೇತ್ರ ಯೋಹಾನರಿಗೆ ಅಧಿಕಾರಿಗಳು ಆ ಯೇಸುವಿನ ಹೆಸರನ್ನು ಹೇಗೋ ಎತ್ತಿ ಮಾತನಾಡಬಾರದೆಂದು ಅಪ್ಪಣೆ ಕೊಟ್ಟರು. ಎಂಟನೆಯ ಪ್ರಶ್ನೆ, ಹುಟ್ಟುಕುಂಟನು ತನಗೆ ಸ್ವಸ್ಥವಾದ ಮೇಲೆ ದೇವಾಲಯಕ್ಕೆ ಹೇಗೆ ಹೋದನು? ಉತ್ತರ, ದೇವರನ್ನು ಕೊಂಡಾಡುತ್ತಾ ಹೋದನು. ಒಂಬತ್ತನೆಯ ಪ್ರಶ್ನೆ, ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟವರು ಯಾವ ವಿಷಯವಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುತ್ತಿದ್ದರು? ಉತ್ತರ, ದೇವರ ಮಹತ್ತುಗಳ ವಿಷಯವಾಗಿ. ಹತ್ತನೆಯ ಪ್ರಶ್ನೆ, ನಾವು ಎಲ್ಲೆಲ್ಲಿ ಸಾಕ್ಷಿಗಳಾಗಿರಬೇಕು? ಉತ್ತರ, ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನಾವು ಸಾಕ್ಷಿಗಳಾಗಿರಬೇಕು. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯ್ ಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ನಂಬರ್ಗೆ ವಾಟ್ಸಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರು ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿ ತುಂಬಿಟ್ಟುಕೊಳ್ಳುವ ಕೃಪೆಯನ್ನು ನಮ್ಮೆಲ್ಲರಿಗೂ ದೇವರು ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ.
ಆಮೇನ್ ಆಮೇನ್ ಆಮೇನ್.